ವಿಧಾನಸೌಧದಲ್ಲಿ ಶಾಸಕ ಆರ್ ವಿ ದೇಶಪಾಂಡೆ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಸಾಕಷ್ಟು ವಿದ್ಯಮಾನಗಳಾಗ್ತಾ ಇದೆ. ಈಗ DCM DK ಶಿವಕುಮಾರ್ ಏನು ದೆಹಲಿಗೆ ಹೋಗ್ತಾ ಇದ್ದಾರೆ, ಅದೇ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ. ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ವಿಳಂಬ ಮಾಡದೇನೆ ಹೈಕಮಾಂಡ್ ತನ್ನ ನಿರ್ಣಯವನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಈ ನಿರ್ಧಾರ ತುಂಬ ಮುಖ್ಯವಾಗಿದೆ. ರಾಜ್ಯದಲ್ಲಿ ಬೇಕಾದಂತಹ ಬೆಳವಣಿಗೆಗಳು, ಕೆಲವೊಂದು ಬದಲಾವಣೆಗಳಿಗೆ ತೀರ್ಮಾನ ತೆಗೆದುಕೊಳ್ಳಲೇಬೇಕು. ಇಲ್ಲದಿದ್ದರೆ ಗೊಂದಲ ಏನಿದೆ ಅದು ಹಂಗೇ ಇರುತ್ತೆ. ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಜನ ಜವಾಬ್ದಾರಿಯಿಂದ ಮಾಡಬೇಕಾಗುತ್ತೆ. ಹೈಕಮಾಂಡ್ ಒಂದು ನಿರ್ಣಯವನ್ನು ಮಾಡಲೇಬೇಕು ಅಥವಾ ಮಾಡಬಹುದು ಅಂತ ನನಗನ್ಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀಗೇನೆ ಮಾತನಾಡಬೇಕು ಅಂತ ಹೇಳೋಕ್ಕಾಗಲ್ಲ. ಆದರೆ ಏನೋ ಒಂದು ವಿಚಾರ ಇದೆ. ಇಬ್ಬರು ತಮ್ಮ ನಾಯಕರೇ. ಯಾರಿದ್ದಾರೆ ಅವರು? ಸಿದ್ದರಾಮಯ್ಯ, DK ಶಿವಕುಮಾರ್ ಇಬ್ಬರು ಕೂಡ ನಮ್ಮ ನಾಯಕರೇನೆ. ಅವರು ಇದ್ರ ಬಗ್ಗೆ ಚರ್ಚೆ ಆಗುವಂಥ ಅವಶ್ಯಕತೆ ಏನೂ ಕೂಡ ಇಲ್ಲ. ಆರ್ ವಿ ದೇಶಪಾಂಡೆ ಅವರ ಮಾತು ಇಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯಕ್ಕೆ ಯಾವುದೇ ರೀತಿಯಾದಂತಹ ಮಹತ್ವ ಇಲ್ಲ. ಆದರೆ ನಾನು ಹೇಳ್ತಾ ಇದ್ದೀನಿ, ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಸರ್ವಾನುಮತದಿಂದ ಒಪ್ಪುಕೊಳ್ತೇವೆ, ಬದ್ಧರಾಗಿರ್ತೀವಿ. ಆ ಶಿಸ್ತು ನಮ್ಮ ಪಕ್ಷದಲ್ಲಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಬೆಳಿತಾನೇ ಇದೆ, ಅದಕ್ಕೆ ಇದೇ ಸಾಕ್ಷಿ. ಹೀಗಾಗಿ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಈಗ DK ಶಿವಕುಮಾರ್ ಬಗ್ಗೆ ನಮಗೆ ಗೌರವ ಇದೆ. ಅವರು ಕೂಡ ಒಳ್ಳೆ ನಾಯಕರು. ಹೊಸ ಶಾಸಕರೇನಿದ್ರು ಅದು ಹೇಳುವುದಕ್ಕೆ ತಲೆ ಕೆಡಿಸ್ಕೊಳ್ಳೋಕ್ಕಾಗಲ್ಲ. CM DCM ಇಬ್ಬರು ಕೂಡ ಹೈಕಮಾಂಡ್ ತೀರ್ಮಾನನೇ ಅಂತಿಮ ಅಂತ ಹೇಳ್ತಾ ಇದ್ದಾರೆ. ಬೇರೆಯವರು ಮಾತು ಯಾಕೆ? ಈಗ ಸಿದ್ದರಾಮಯ್ಯ ಸರ್ಕಾರ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದೆ, ಗ್ಯಾರಂಟಿ ಅನುಷ್ಠಾನ ಕೂಡ ಆಗಿದೆ. ಹೀಗಿರುವಾಗ ಗೊಂದಲ ಯಾಕಿರುತ್ತೆ ನಮ್ಮಲ್ಲಿ? ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಎಲ್ಲರೂ ಕೂಡ ಸಹಕರಿಸ್ತಾ ಇದ್ದಾರೆ. ಒಳ್ಳೆಯ ರೀತಿಯಾದಂತಹ ಕೆಲಸಗಳಾಗ್ತಾ ಇವೆ. ಅದ್ರ ಬಗ್ಗೆ ನಾವೇನೂ ಕೂಡ ಯೋಚನೆ ಮಾಡ್ತಾ ಇಲ್ಲ, ಯಾವ ಪ್ರಶ್ನೆ ಕೂಡ ಇಲ್ಲ. ಏನೇ ನಿರ್ಧಾರವನ್ನು ಹೈಕಮಾಂಡ್ ತಗೊಂಡ್ರೂ ಕೂಡ ನಾವು ಅದಕ್ಕೆ ಬದ್ಧರಾಗಿರ್ತೀವಿ, ಎಲ್ಲರೂ ಕೂಡ ಒಪ್ಪಿಗೆಯನ್ನು ಕೊಡ್ತೀವಿ. ಆದರೆ ಇವರು ಈ ವಿಚಾರವಾಗಿ ವಿಳಂಬವನ್ನು ಮಾಡದೇನೆ ಹೈಕಮಾಂಡ್ ತನ್ನ ನಿರ್ಣಯವನ್ನು ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಅದರಿಂದ ಕಾರ್ಯಕರ್ತರಲ್ಲಿ, ನಾಯಕರಲ್ಲಿ, ಮುಖಂಡರಲ್ಲಿ ಒಂದು ಸ್ಪಷ್ಟವಾದ ಉತ್ತರ ಸಿಕ್ಕಾಗ ಅವರು ಸುಮ್ಮನೆ ಆಗ್ತಾರೆ. ಇಲ್ಲ ಅಂತಂದರೆ ಆಲೋಚನೆಗಳನ್ನು ಮಾಡ್ತಾರೆ, ಗೊಂದಲದ ಹೇಳಿಕೆಗಳನ್ನು ಕೊಡ್ತಾರೆ. ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳು, ನಾಯಕರು, ವರಿಷ್ಠರು ಎಲ್ಲರೂ ಕೂಡ ಜವಾಬ್ದಾರಿಯುತವಾದಂತಹ ಕೆಲಸವನ್ನು ಮಾಡಬೇಕಾಗಿದೆ, ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗಿದೆ. ಹೈಕಮಾಂಡ್ ಒಂದು ನಿರ್ಧಾರವನ್ನು ಮಾಡಿದಾಗ ಮಾತ್ರ ಇದಕ್ಕೆ ಅಂತ್ಯವನ್ನು ಹಾಡೋಕ್ಕೆ ಸಾಧ್ಯ. ಆರ್ ವಿ ದೇಶಪಾಂಡೆ ಏನಿದ್ದಾರೆ ಅವರು ಈ ಬಗ್ಗೆ ಮಾತನಾಡ್ತಾ ಇದ್ದಾರೆ. ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತಂದರೆ ಅವರ ಮನಸ್ಸಲ್ಲಿ ಕೂಡ ಏನೋ ಇರುತ್ತೆ, ಲೆಕ್ಕಾಚಾರಗಳು. ಈಗ ಆ ವಿಚಾರವಾಗಿ ನಿರ್ಧಾರ ಆದರೆ ಮಾತ್ರ ಎಲ್ಲ ಚರ್ಚೆಗಳಿಗೂ ಕೂಡ ಬ್ರೇಕ್ ಆಗದಂತೆ ಆಗುತ್ತೆ. ಸಿದ್ದರಾಮಯ್ಯ, DK ಶಿವಕುಮಾರ್ ಇವರಿಬ್ಬರು ಅಂತ ಬಂದಾಗ ನಮಗೆ ಇಬ್ಬರು ಕೂಡ ಇಷ್ಟನೇ, ಇಬ್ಬರು ಕೂಡ ನಮ್ಮ ನಾಯಕರೇನೆ, ಇಬ್ಬರು ಕೂಡ ಪಕ್ಷಕ್ಕಾಗಿ ಕೆಲಸ ಮಾಡಿದಂಥವರೇ, ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಸಾಕಷ್ಟು ಶ್ರಮಪಟ್ಟಂತಹ ನಾಯಕರು. ಅವರನ್ನು ನಾವು ಒಪ್ಪಿಕೊಳ್ತೀವಿ. ಅದರ ಬಗ್ಗೆ ಬೇರೆ ರೀತಿಯಾದಂತಹ ಚರ್ಚೆ ಬೇಡ. ಇಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯ ನಾನು ಹೇಳಬಹುದು, ಆದರೆ ಅದಕ್ಕೆ ಯಾವುದೇ ರೀತಿಯ ಮಹತ್ವ ಇಲ್ಲ, ಯಾರೂ ಕೂಡ ಅದನ್ನು ಕೇಳಿಸ್ಕೊಳ್ಳೋದಿಲ್ಲ. ಆದರೆ ಅವರವರಿಗೆ ಅವರವರ ಅಭಿಪ್ರಾಯಗಳೇನಿರುತ್ತಲ್ಲ ಅದನ್ನು ಹೇಳ್ತಾರೆ. ಆದರೆ ಹೈಕಮಾಂಡ್ ತನ್ನ ನಿರ್ಧಾರವನ್ನು ಫೈನಲ್ ಮಾಡಬೇಕಾಗತ್ತೆ. ನಾವೇನು ನಿರ್ಧಾರ ತೆಗೆದುಕೊಳ್ತಾರೆ ನಾವು ಒಪ್ಕೊಳ್ತೀವಿ. ಯಾಕಂದರೆ ನಮ್ಮ ಪಕ್ಷದಲ್ಲಿ ಶಿಸ್ತಿದೆ. ಅದಕ್ಕಾಗಿಯೇ ನಮ್ಮ ಕಾಂಗ್ರೆಸ್ ಪಕ್ಷ ಬೆಳೀತಾ ಇದೆ, ಅದು ಅಧಿಕಾರದಲ್ಲಿದೆ ಇವತ್ತು. ಅದಕ್ಕೆ ಕಾರಣ ಅಂತಂದರೆ ನಮ್ಮ ಹೈಕಮಾಂಡು ಅವರು ತೆಗೆದುಕೊಳ್ಳುವಂತಹ ನಿರ್ಧಾರ, ಯಾರು ನಾಯಕತ್ವದಲ್ಲಿದ್ದಾರೋ, ನಾವೇನು ನಡೀತಾ ಇದ್ವು ಅವರ ನಿರ್ಧಾರಗಳು ಕೂಡ ಇರುತ್ತೆ. ಹೀಗಾಗಿ ಕಾಂಗ್ರೆಸ್ನಲ್ಲಿರುವಂತಹ ವಿಚಾರಗಳ ಬಗ್ಗೆ ಯಾರೂ ಕೂಡ ಬೇರೆಯವರು ಮಾತನಾಡೋದು ಬೇಡ. ಏನಾದರೂ ಒಂದು ನಿರ್ಧಾರ ಆಗಬೇಕು ಅಂತಂದರೆ ಅದು ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಆವಾಗ ಮಾತ್ರ ನಿರ್ಧಾರ ಆಗೋಕ್ಕೆ ಸಾಧ್ಯ ಈ ವಿಚಾರ. ಇಲ್ಲ ಅಂತಂದರೆ ಚರ್ಚೆಯಲ್ಲಿ ಯಾವಾಗಲೂ ಕೂಡ ಇರುತ್ತೆ, ಎಲ್ಲರೂ ಕೂಡ ಗೊಂದಲದಲ್ಲಿರ್ತಾರೆ. ಈ ಗೊಂದಲಕ್ಕೆ ಬ್ರೇಕ್ ಹಾಕಬೇಕು ಅಂತಂದರೆ ಎಲ್ಲವನ್ನು ಕೂಡ ಹೇಳಬೇಕಾಗುತ್ತೆ. ಹೈಕಮಾಂಡ್ ಒಂದು ಸ್ಪಷ್ಟವಾಗಿಂತಹ ನಿಲುವನ್ನು, ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ನಾಯಕತ್ವದ ವಿಚಾರವಾಗಿ ಬದಲಾವಣೆ ಮಾಡ್ತೀರೋ ಇಲ್ವೋ? ಬದಲಾವಣೆ ಮಾಡೋದಾದರೆ ಯಾವಾಗ ಮಾಡ್ತೀರಿ? ಅಥವಾ ಮುಂದಿನ ಟರ್ಮ್ಗೆ ಏನಾದರೂ DCM DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ತೀರೋ ಇಲ್ವೋ? ಇದೇ ಬಾರಿ ಕೊಡ್ತೀರೋ? ಇದೆಲ್ಲವನ್ನು ಕೂಡ ಹೇಳಿದಾಗ ನಮಗೂ ಕೂಡ ಒಂದು ಗೊಂದಲ ಇರೋದಿಲ್ಲ, ಕ್ಲಾರಿಟಿ ಇರುತ್ತೆ. ನಾವು ಕೂಡ ಪದೇ ಪದೇ ಹೇಳಿಕೆಯನ್ನು ಕೊಡೋದಿಲ್ಲ. ಆದರೆ ಈಗ ಈ ಒಂದು ವಿಚಾರದ ಬಗ್ಗೆ ಹೈಕಮಾಂಡೇ ಫೈನಲ್ ಆಗಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಆರ್ ವಿ ದೇಶಪಾಂಡೆ ಹೇಳಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.